ಸಲಾನು ಕಪ್ ನಮ್ದೆ. RCBಗೆ ಬ್ಯಾಕ್ ಟು ಬ್ಯಾಕ್ IPL ಟೈಟಲ್. ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ಸತತ 2ನೇ ಕಪ್. ಅವರೇ ಹೇಳೋ ಹಾಗೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಲ್ಲ, ಅಟ್ಯಾಕಿಂಗ್ ಚಾಂಪಿಯನ್ಸ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. IPL ಇತಿಹಾಸದಲ್ಲೇ ಸತತ 2ನೇ ಕಪ್ ಗೆದ್ದಿರುವ 3ನೇ ಟೀಮ್ ಆಗಿ RCB ಹೊರಹೊಮ್ಮಿದೆ. ಚಾಂಪಿಯನ್ ವಿರಾಟ್ ಕೊಹ್ಲಿಗೆ ಬ್ಯಾಕ್ ಟು ಬ್ಯಾಕ್ ಕಪ್ RCB ಅಭಿಮಾನಿಗಳ ಕನಸು ನನಸಾಗಿದೆ ಅಂತಲೇ ಹೇಳ್ಬಹುದು. ಹೋದ ವರ್ಷ RCB ಮೊದಲು ಬ್ಯಾಟಿಂಗ್ ಮಾಡಿ ಟಾರ್ಗೆಟ್ ಡಿಫೆಂಡ್ ಮಾಡಿಕೊಂಡಿತ್ತು. ಆದರೆ ಈ ವರ್ಷ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಕ್ರೀಸ್ನಲ್ಲಿ ಭರ್ಜರಿ ಫಿನಿಶಿಂಗ್ ಸಿಕ್ಸರ್. ವಿರಾಟ್ ಕೊಹ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್. ಅದೇ ಸ್ಟೇಡಿಯಂನಲ್ಲಿ ಅದೇ ಜಾಗದಲ್ಲಿ ಸತತ 2ನೇ ಕಪ್. ಕಾಮೆಂಟ್ರಿ ಬಾಕ್ಸ್ನಲ್ಲಿ AB ಡಿವಿಲಿಯರ್ಸ್ ವಾಯ್ಸ್. RCB ಫ್ಯಾನ್ಸ್ಗೆ ಇದಕ್ಕಿಂತ ಇನ್ನೇನು ಬೇಕು? ಖಂಡಿತ ಇದು ಹಿಸ್ಟ್ರಿ ಅಂದರೆ ತಪ್ಪಾಗಲ್ಲ. ಇಡೀ ಸೀಸನ್ನಲ್ಲಿ RCB ತಂಡ ತೋರಿಸಿದ ಮೆಚುರಿಟಿ, ಮ್ಯಾಚ್ಗಳಲ್ಲಿ ಟಾಪ್ ಟೀಮ್ಗಳನ್ನು ಡಾಮಿನೇಟ್ ಮಾಡಿದ ರೀತಿ, ಈಗ ಮೊದಲ ಕ್ವಾಲಿಫೈಯರ್ ಹಾಗೂ ಫೈನಲ್ ಪಂದ್ಯದಲ್ಲಿ IPLನ ಬೆಸ್ಟ್ ಬೌಲಿಂಗ್ ಸೈಡನ್ನು ಧೂಳಿಪಟ ಮಾಡಿದ ರೀತಿ, ಇದೆಲ್ಲ RCB ಫ್ಯಾನ್ಸ್ಗೆ ಡ್ರೀಮ್ ಅಂತಲೇ ಹೇಳ್ಬೋದು. ಜೊತೆಗೆ ಬೌಲಿಂಗ್, ಈ ಹಿಂದೆ RCB ಅಂದರೆ ಅದು ಬ್ಯಾಟಿಂಗ್ ಪವರ್ ಹೌಸ್. ಆದರೆ ಈ ಸೀಸನ್ ನೋಡಿ, ಅದರಲ್ಲೂ ಫೈನಲ್ ನೋಡಿ, ತವರಲ್ಲೇ ಗುಜರಾತ್ ಬ್ಯಾಟರ್ಗಳಿಗೆ ಬೆವರಿಳಿಸಿದ್ದು RCB ಬೌಲರ್ಗಳು. ಇದುವರೆಗೆ ಹೇಜಲ್ವುಡ್ ಆಡಿರುವ ಯಾವುದೇ T20 ಫೈನಲ್ ಪಂದ್ಯದಲ್ಲಿ ಸೋಲು ಕಂಡಿರಲಿಲ್ಲ. ಭುವನೇಶ್ವರ್ ಕುಮಾರ್, ಭುವಿಗೆ ಮೊದಲಿನ ಥರ ಕೆಪಾಸಿಟಿ ಇಲ್ಲ ಅಂತ ಯಾರು ಹೇಳಿದ್ದು? ಪರ್ಪಲ್ ಕ್ಯಾಪ್ ಜಸ್ಟ್ ಮಿಸ್ ಅಷ್ಟೇ. ರಬಾಡಾಗೆ ನಿನ್ನೆ ವಿಕೆಟ್ ಬಿದ್ದಿರಲಿಲ್ಲ ಅಂದರೆ ಭುವಿದ್ದೆ ಪರ್ಪಲ್ ಕ್ಯಾಪ್. ಇನ್ನು 4 ಮ್ಯಾಚ್ ಲೇಟಾಗಿ ಬಂದರೂ ರಸಿಕ್ದಾರ್ಗೆ 19 ವಿಕೆಟ್. ಕೃಣಾಲ್ ಪಾಂಡ್ಯಾಗಂತೂ ಇದು 5ನೇ IPL ಕಪ್. ಓವರಾಲ್ ಆಗಿ ಈಗ RCB ಬೌಲಿಂಗ್ ಪವರ್ ಹೌಸ್ ಕೂಡ ಆಗಿದೆ. ಇನ್ನು ಬ್ಯಾಟಿಂಗ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಅದನ್ನ ಹೇಳೋಕ್ಕೂ ಮುಂಚೆ ಕ್ವಿಕ್ ಆಗಿ ಇಡೀ ಮ್ಯಾಚ್ನ ಸಮರಿ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ರಜತ್ ಪಾಟಿದಾರ್ ಟಾಸ್ ಗೆದ್ದು ಚೇಸಿಂಗ್ ಆರಿಸ್ಕೊಂಡಾಗ ಎಲ್ಲರೂ ಅಂದ್ಕೊಂಡಿದ್ದು ಅಹಮದಾಬಾದ್ ಪಿಚ್ನಲ್ಲಿ ಗುಜರಾತ್ ದೊಡ್ಡ ಸ್ಕೋರ್ ಹೊಡೆಯುತ್ತೆ ಅಂತ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಫಸ್ಟ್ ಹಾಫ್ ಮುಗಿಯುವಷ್ಟರಲ್ಲಿ ಗುಜರಾತ್ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿತ್ತು. ಇದನ್ನು ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿದ್ರಾ? ಖಂಡಿತ ಇಲ್ಲ. ಗುಜರಾತ್ ಟೈಟನ್ಸ್ ತವರ್ನಲ್ಲೇ ಮಂಡಿಯೂರುವಂತೆ RCB ಬೌಲಿಂಗ್ ಲೈನ್ ಅಪ್ ಮಾಡಿ ತೋರಿಸ್ತು. ಫೈನಲ್ ಪಂದ್ಯ ಅಂದ್ರೇ ಪ್ರೆಷರ್ ಗೇಮ್. ಎದುರಾಳಿ ರನ್ ವೇಗಕ್ಕೆ ಬ್ರೇಕ್ ಹಾಕೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. RCB ಬೌಲರ್ಸ್ ಆ ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರು. ಗುಜರಾತ್ ಟೈಟನ್ಸ್ ಮೊದಲು ಬ್ಯಾಟಿಂಗ್ ಮಾಡಿ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು ಗಳಿಸಿದ್ದು ಕೇವಲ 155 ರನ್. ಈ T20 ಯುಗದಲ್ಲಿ, ಅದು ಅಹಮದಾಬಾದ್ನ ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ನಲ್ಲಿ 155 ರನ್ ಅಂದರೆ ಅದು ತುಂಬ ಕಡಿಮೆ ಸ್ಕೋರ್ ಅಂತಾನೆ ಹೇಳಬೇಕು. ಗುಜರಾತ್ ಇನ್ನಿಂಗ್ಸ್ ಆರಂಭಿಸಿದ್ದೇ ಒಂದು ಡ್ರಾಮಾ ಜೊತೆಗೆ. ಈ ಸೀಸನ್ನ ಲೀಡಿಂಗ್ ರನ್ ಸ್ಕೋರರ್ಸ್ಗಳಲ್ಲಿ ಒಬ್ಬರಾದ ಸಾಯಿ ಸುದರ್ಶನ್ ಫಸ್ಟ್ ಓವರ್ನಲ್ಲೇ ಜೇಕಬ್ ಡಫಿ ಬೌಲಿಂಗ್ನಲ್ಲಿ 2 ಬೌಂಡ್ರಿ ಹೊಡೆದು ಭರ್ಜರಿ ಸ್ಟಾರ್ಟ್ ಕೊಟ್ಟರು. ಆದರೆ ಇನ್ನೊಂದು ಕಡೆ 3ನೇ ಓವರ್ನಲ್ಲಿ ಜೋಸ್ ಹೇಜಲ್ವುಡ್ ತಮ್ಮ ಕ್ಲಾಸ್ ತೋರಿಸಿದ್ರು. ಇನ್ಫಾರ್ಮ್ ಬ್ಯಾಟರ್ ಶುಭ್ಮನ್ ಗಿಲ್ ಕೇವಲ 10 ರನ್ ಗಳಿಸಿದ್ದಾಗ ಹೇಜಲ್ವುಡ್ ಅವರಿಗೆ ಪೆವಿಲಿಯನ್ ಹಾದಿ ತೋರಿಸಿದ್ರು. ಇದು ಗುಜರಾತ್ಗೆ ಬಿದ್ದ ಮೊದಲ ದೊಡ್ಡ ಪೆಟ್ಟು. ಇದರ ಬೆನ್ನಲ್ಲೇ 4ನೇ ಓವರ್ನಲ್ಲಿ ಎಕ್ಸ್ಪೀರಿಯನ್ಸ್ ಬೌಲರ್ ಭುವನೇಶ್ವರ್ ಕುಮಾರ್ ತಮ್ಮ ಸ್ವಿಂಗ್ ಮ್ಯಾಜಿಕ್ ಶುರು ಮಾಡಿದ್ರು. ಸಾಯಿ ಸುದರ್ಶನ್ 12 ರನ್ ಗಳಿಸಿದ್ದಾಗ ಭುವಿ ಬೌಲಿಂಗ್ನಲ್ಲಿ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಕೇವಲ 26 ರನ್ಗಳಿಗೆ ಗುಜರಾತ್ ತನ್ನಿಬ್ಬರು ಸ್ಟಾರ್ ಓಪನರ್ಗಳನ್ನು ಕಳೆದುಕೊಂಡು ಕಂಗಾಲಾಯಿತು. ಪವರ್ ಪ್ಲೇ ಮುಗಿಯುವಷ್ಟರಲ್ಲಿ ಗುಜರಾತ್ ಸ್ಕೋರ್ 45 ರನ್ಗೆ 2 ವಿಕೆಟ್ ಆಗಿತ್ತು. ನಿಶಾಂತ್ ಸಿಂಧು ಸ್ವಲ್ಪ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. 18 ಬೌಲ್ಗಳಲ್ಲಿ 20 ರನ್ ಹೊಡೆದು ರಸಿಕ್ ಸಲಾಮ್ಗೆ ವಿಕೆಟ್ ಒಪ್ಪಿಸಿದ್ರು. ಅಷ್ಟರಲ್ಲಿ 13ನೇ ಓವರ್ನಲ್ಲಿ ಕೃಣಾಲ್ ಪಾಂಡ್ಯ ತಮ್ಮ ಸ್ಪಿನ್ ಜಾಲ ಬೀಸಿದ್ರು. ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದ ಜೋಸ್ ಬಟ್ಲರ್ 23 ಬೌಲ್ಗಳಲ್ಲಿ ಕೇವಲ 19 ರನ್ ಮಾಡಿ ಕೃಣಾಲ್ ಬೌಲಿಂಗ್ನಲ್ಲಿ ಸ್ಟಂಪ್ ಔಟ್ ಆದ್ರು. ಅಷ್ಟೊತ್ತಿಗಾಗಲೇ ಇದೊಂದು ಲೋ ಸ್ಕೋರಿಂಗ್ ಗೇಮ್ ಆಗುತ್ತೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಯಾಕಂದರೆ ಗುಜರಾತ್ ಟೀಮ್ 100 ರನ್ ಗಡಿ ದಾಟೋದಕ್ಕೆ ಒದ್ದಾಡ್ತಾ ಇತ್ತು. ಆಮೇಲೆ ವಾಷಿಂಗ್ಟನ್ ಸುಂದರ್ ಏಕಾಂಗಿಯಾಗಿ ಸ್ವಲ್ಪ ರನ್ ಸೇರಿಸಿ ಸ್ವಲ್ಪ ಜೀವ ತುಂಬಿದ್ರು. ಇನ್ನೇನು ಪಾರ್ಟ್ನರ್ಶಿಪ್ ಬೆಳೀತಿದೆ ಅನ್ನುವಷ್ಟರಲ್ಲಿ ಹೇಜಲ್ವುಡ್ ಮತ್ತೆ ಬಂದು ಅರ್ಷದ್ ಖಾನ್ ವಿಕೆಟ್ ಕಿತ್ತರು. ಇನ್ನು ರಾಹುಲ್ ತೆವಾಟಿಯಾ ಕೂಡ 7 ರನ್ ಮಾಡಿ ರಸಿಕ್ ಸಲಾಮ್ಗೆ 2ನೇ ವಿಕೆಟ್ ಆದರು. ಡೇಂಜರಸ್ ಜೇಸನ್ ಹೋಲ್ಡರ್ 7 ರನ್ ಗಳಿಸಿದ್ದಾಗ ಭುವನೇಶ್ವರ್ ಕುಮಾರ್ಗೆ ವಿಕೆಟ್ ಕೊಟ್ಟರು. ಅಂತಿಮವಾಗಿ ಗುಜರಾತ್ ಟೈಟನ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ
155 ರನ್ ಗಳಿಸಿತು. ರಸಿಕ್ ಸಲಾಂ 4 ಓವರ್ಗಳಲ್ಲಿ 27 ರನ್ ನೀಡಿ 3 ವಿಕೆಟ್ ಕಬಳಿಸಿ ಮಿಂಚಿದ್ರು. 156 ರನ್ಗಳ ಈ ಟಾರ್ಗೆಟ್ ಈಸಿ ಅನಿಸ್ತು. ಆದರೆ ಗುಜರಾತ್ ಟೈಟನ್ಸ್ ಬೌಲಿಂಗ್ ಲೈನ್ಅಪ್ಗೆ ಇದನ್ನ ಡಿಫೆಂಡ್ ಮಾಡೋದು ಇಂಪಾಸಿಬಲ್ ಆಗಿರಲಿಲ್ಲ. ಜೊತೆಗೆ ಫೈನಲ್ ಮ್ಯಾಚ್ ಪ್ರೆಷರ್ ಯಾವತ್ತೂ ಡೇಂಜರಸ್. ಆದರೆ ಪ್ರೆಷರೇ ಇಲ್ವೇನೋ ಅನ್ನುವ ರೀತಿಯಲ್ಲಿ ಇನ್ನಿಂಗ್ಸ್ ಶುರು ಮಾಡಿದ್ದು ವಿರಾಟ್ ಕೊಹ್ಲಿ ಹಾಗೂ ವೆಂಕಟೇಶ್ ಅಯ್ಯರ್. ಕೊಹ್ಲಿ ಹಾಗೂ ವೆಂಕಟೇಶ್ ಮೊದಲ ಓವರ್ನಿಂದಲೇ ಗುಜರಾತ್ ಬೌಲರ್ಗಳ ಮೇಲೆ ಸವಾರಿ ಮಾಡೋದಕ್ಕೆ ಶುರು ಮಾಡಿದ್ರು. ಅದರಲ್ಲೂ ವೆಂಕಟೇಶ್ ಅಯ್ಯರ್ ಕಾಲು ನೋವಿನಿಂದ ಸ್ಟ್ರಗಲ್ ಮಾಡ್ತಿದ್ರು. ಮೊಹಮ್ಮದ್ ಸಿರಾಜ್ ಮತ್ತು ಕಗಿಸೋ ರಬಾಡ ಅವರ ಲೈನ್ ಅಂಡ್ ಲೆಂತ್ ಅನ್ನ ಕಂಪ್ಲೀಟ್ ಆಗಿ ಹಾಳು ಮಾಡಿದ್ರು. ಕೊಹ್ಲಿ ಅಂತೂ ರಬಾಡನ್ನ ಟಾರ್ಗೆಟ್ ಮಾಡಿ ಒಂದೇ ಓವರ್ನಲ್ಲಿ 3 ಬೌಂಡ್ರಿ 1 ಸಿಕ್ಸರ್ ಚಚ್ಚಿದ್ರು. ಇಬ್ರು ಸೇರಿ ಪವರ್ ಪ್ಲೇನಲ್ಲೇ ಗುಜರಾತ್ನಿಂದ ಮ್ಯಾಚ್ ಅನ್ನ ಬಹಳ ದೂರ ತೆಗೆದುಕೊಂಡು ಹೋದ್ರು. ರಿಕ್ವೈರ್ಡ್ ರೇಟ್ನ ಆಲ್ಮೋಸ್ಟ್ ಬಾಲ್ ಟು ಬಾಲ್ ರನ್ಗೆ ಇಬ್ಬರೇ ತಂದ್ರು. ಆದರೆ ಮ್ಯಾಚ್ನ ಬೇಗ ಮುಗಿಸುವ ಬರದಲ್ಲಿ ವಿಕೆಟ್ಗಳನ್ನು ಕೈಚೇರೋದಕ್ಕೆ ಶುರು ಮಾಡಿದ್ರು. ಮೊದಲು ವೆಂಕಟೇಶ್ ಅಯ್ಯರ್ 16 ಬಾಲ್ಗೆ 32 ರನ್ ಆಗಿದ್ದಾಗ ಔಟ್ ಆದ್ರು. ಆದರೆ ಅವರ ಕೆಲಸ ಅವರು ಆಲ್ರೆಡಿ ಮಾಡಾಗಿತ್ತು. ಅದಾದ್ಮೇಲೆ 4ನೇ ಓವರ್ನಲ್ಲಿ ದೇವದತ್ ಪಡಿಕಲ್ ಕೇವಲ 1 ರನ್ ಮಾಡಿ ರಬಾಡ ಬೌಲಿಂಗ್ನಲ್ಲಿ ಔಟ್ ಆದ್ರು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಂದಾಗ RCB ಫ್ಯಾನ್ಸ್ ಎದೆಯಲ್ಲಿ ಲೈಟ್ ಆಗಿ ನಡುಕ ಶುರುವಾಯಿತು. ಆದರೆ ಕ್ಯಾಪ್ಟನ್ ರಜತ್ ಪಾಟಿದಾರ್ ಮತ್ತೊಮ್ಮೆ ಮೊಮೆಂಟಮ್ ಅನ್ನ ವಾಪಸ್ ತೆಗೆದುಕೊಂಡು ಬಂದ್ರು. ಇನ್ನೇನೋ ಕೊಹ್ಲಿ ಜೊತೆ ನಿಂತು ಇನ್ನಿಂಗ್ಸ್ ಮುಗಿಸ್ತಾರೆ ಅನ್ನುವಷ್ಟರಲ್ಲಿ ಮಿಸ್ಟ್ರಿ ಸ್ಪಿನ್ನರ್ ರಶೀದ್ ಖಾನ್ ಬಂದ್ರು. ರಶೀದ್ ಖಾನ್ ಒಂದೇ ಓವರ್ನಲ್ಲಿ RCBಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಕೊಟ್ಟರು. ಭೀಕರ ಫಾರ್ಮ್ನಲ್ಲಿದ್ದ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರನ್ನ ಔಟ್ ಮಾಡಿ ಅದೇ ಓವರ್ನ ಲಾಸ್ಟ್ ಬೌಲಿಂಗ್ನಲ್ಲಿ ಕೃಣಾಲ್ ಪಾಂಡ್ಯ ಅವರಿಗೂ ಪೆವಿಲಿಯನ್ ಹಾದಿ ತೋರಿಸಿದ್ರು. ದಿಢೀರನೆ ವಿಕೆಟ್ಗಳು ಉರುಳಿ ಪ್ರೆಷರ್ ಬಿಲ್ಡ್ ಆಯಿತು. ಗುಜರಾತ್ ಪ್ಲೇಯರ್ಸ್ ಕಮ್ ಬ್ಯಾಕ್ ಮಾಡುವ ಪ್ಲಾನ್ನಲ್ಲಿದ್ರು. ಅಗ್ರೆಸಿವ್ ಆಗಿ ಫೀಲ್ಡಿಂಗ್ ಸೆಟ್ ಮಾಡಿಕೊಂಡು ಆಡ್ತಿದ್ರು. ಆದರೆ ಕಾಲಿನ ಇಂಜುರಿ ನಡುವೇನು ಕ್ರೀಸ್ನಲ್ಲಿ ಗಟ್ಟಿಯಾಗಿ ನಿಂತಿದ್ದು ಕಿಂಗ್ ಕೊಹ್ಲಿ. ಇಡೀ ಮ್ಯಾಚ್ ಅನ್ನ 1 ಮ್ಯಾನ್ ಆರ್ಮಿಯಂತೆ ಹ್ಯಾಂಡಲ್ ಮಾಡಿದ್ದು ವಿರಾಟ್. ಗುಜರಾತ್ ಪ್ಲೇಯರ್ಸ್ಗಳ ಮೈಂಡ್ ಗೇಮ್ಗಳಿಗೂ ಬಿಲ್ಕುಲ್ ಅಲುಗಾಡ್ಲಿಲ್ಲ. ಒಂದು ಕೂಡ ಲೂಸ್ ಶಾಟ್ ಆಡ್ಲಿಲ್ಲ. ನಿಧಾನಕ್ಕೆ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಲೂಸ್ ಬಾಲ್ ಸಿಕ್ಕಾಗ್ಲೆಲ್ಲ ಪನಿಷ್ ಮಾಡ್ತಿದ್ರು. ತಮ್ಮ IPL ಕರಿಯರ್ನ ಫಾಸ್ಟೆಸ್ಟ್ 50 ಕಂಪ್ಲೀಟ್ ಮಾಡಿ ಜೊತೆಗೆ ಜಿತೇಶ್ ಶರ್ಮಾ ಅವರ ಸಪೋರ್ಟ್. ಕೊನೆಯಲ್ಲಿ 2 ಓವರ್ ಬಾಕಿ ಇದ್ದಾಗಲೇ RCB 5 ವಿಕೆಟ್ ಉಳಿಸಿಕೊಂಡು 161 ರನ್ ಬಾರಿಸಿ ಬಿಗ್ ವಿಕ್ಟರಿ ಸೆಲೆಬ್ರೇಟ್ ಮಾಡ್ತು. ವಿರಾಟ್ ಕೊಹ್ಲಿ 42 ಬಾಲ್ಗಳಲ್ಲಿ 9 ಬೌಂಡ್ರಿ 3 ಸಿಕ್ಸ್ ಸಮೇತ 75 ರನ್ ಗಳಿಸಿ ಅಜೇಯರಾಗಿ ಉಳಿದು ಟ್ರೋಫಿ ತಂದುಕೊಟ್ರು. ಸ್ನೇಹಿತರೆ, ಈ ಗೆಲುವು ಕೋ ಇನ್ಸಿಡೆನ್ಸ್ ಅಲ್ಲ. ಇದರ ಹಿಂದೆ ಇಡೀ ತಂಡದ ಹಾರ್ಡ್ ವರ್ಕ್ ಹಾಗೂ RCB ಮ್ಯಾನೇಜ್ಮೆಂಟ್ನ ಸ್ಟ್ರಾಟಜಿ ಬಹಳ ದೊಡ್ಡ ರೋಲ್ ಪ್ಲೇ ಮಾಡಿದೆ. ತಂಡಕ್ಕೆ ವೆಂಕಟೇಶ್ ಅಯ್ಯರ್, ರಸಿಕ್ ಸಲಾಂ ಧಾರ್ ಅವರಂತಹ ಹೊಸಬರನ್ನ ಆಯ್ಕೆ ಮಾಡಿಕೊಂಡಿದ್ದರಿಂದ ಹಿಡಿದು ಫಿಲ್ ಸಾಲ್ಟ್ ಅಲಭ್ಯ ಆದಾಗ ಯಶ್ ದಯಾಳ್ಗೆ ರಿಪ್ಲೇಸ್ಮೆಂಟ್ ಆಗಿ ಇವರಿಬ್ಬರನ್ನ ಪರ್ಫೆಕ್ಟ್ ಆಗಿ ಯೂಸ್ ಮಾಡಿಕೊಂಡ್ರು. ಒಂದು ತಂಡದ ಬೆಂಚ್ ಸ್ಟ್ರಾಂಗ್ ಆಗಿದ್ರೆ ಓವರಾಲ್ ಆಗಿ ಆ ತಂಡ ಸ್ಟ್ರಾಂಗ್ ಇರುತ್ತೆ ಅನ್ನೋದನ್ನ RCB ಪ್ರೂವ್ ಮಾಡ್ತು. ಈ ಸೀಸನ್ನಲ್ಲಿ ಒಂದು ವಿಚಾರ ನೀವು ಗಮನಿಸಿದ್ರೆ, ಯಾರೋ ಒಬ್ಬ ಪ್ಲೇಯರ್ 1-2 ಮ್ಯಾಚ್ ಆಡಿಲ್ಲ ಅಂತ ಅವರನ್ನ ಮುಂದಿನ ಪಂದ್ಯದಲ್ಲಿ ಕೂರಿಸಿಲ್ಲ. ಇದು ಟೀಮ್ ಮ್ಯಾನೇಜ್ಮೆಂಟ್ ಹಾಗೂ ಸಪೋರ್ಟಿಂಗ್ ಸ್ಟಾಫ್ಗಳ ಪಕ್ಕಾ ಸ್ಟ್ರಾಟಜಿಯನ್ನ ತೋರಿಸುತ್ತೆ. ಕೋಚಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಆಂಡಿ ಫ್ಲವರ್, ದಿನೇಶ್ ಕಾರ್ತಿಕ್, ಓಂಕಾರ್ ಸಾಲ್ವಿ ಮ್ಯಾಜಿಕ್ ಮಾಡಿದ್ದಾರೆ. ಅದರ ಪ್ರತಿಫಲವಾಗಿ ಆಲ್ಮೋಸ್ಟ್ ಪ್ರತಿಯೊಬ್ಬ ಪ್ಲೇಯರ್ ಕೂಡ ಒಂದಲ್ಲ ಒಂದು ಮ್ಯಾಚ್ನಲ್ಲಿ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ದಾರೆ. ಕ್ಯಾಪ್ಟನ್ ರಜತ್ ಪಾಟಿದಾರ್ ಆಗಿರಬಹುದು, ದೇವದತ್ ಪಡಿಕಲ್, ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ಜಿತೇಶ್ ಶರ್ಮಾ, ಬೌಲಿಂಗ್ನಲ್ಲಿ ಭುವಿ, ಹೇಜಲ್ವುಡ್, ರಸಿಕ್ ಸಲಾಂ, ರೊಮಾರಿಯೋ ಶೆಫರ್ಡ್, ಜೇಕಬ್ ಡಫಿ ಎಲ್ಲರೂ ಒಂದಲ್ಲ ಒಂದು ಮ್ಯಾಚ್ನಲ್ಲಿ ಮಿಂಚಿದ್ದಾರೆ. ಇದು ಟೀಮ್ ವರ್ಕ್ ಅಂದ್ರೆ. ಇನ್ನು ಬಿಗ್ ಸ್ಟೇಜ್ನಲ್ಲಿ ಫೈನಲ್ನಲ್ಲಿ ಒಂದಷ್ಟು ವಿಚಾರವನ್ನ ನಾವು ಗಮನಿಸಿದ್ರೆ, ವಿರಾಟ್ ಕೊಹ್ಲಿ ಅವರ ಬಿಗ್ ಸ್ಟೇಜ್ ಮಾಸ್ಟರ್ ಕ್ಲಾಸ್. ಫೈನಲ್ನಂತಹ ಹೈ ಪ್ರೆಷರ್ ಮ್ಯಾಚ್ನಲ್ಲಿ ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಕೊನೆವರೆಗೂ ಕ್ರೀಸ್ನಲ್ಲಿ ನಿಲ್ಲೋದು ಎಷ್ಟು ಮುಖ್ಯ ಅನ್ನೋದನ್ನ ವಿರಾಟ್ ಕೊಹ್ಲಿ ತೋರಿಸ್ಕೊಟ್ರು. ಮಿಡಲ್ ಓವರ್ಗಳಲ್ಲಿ ವಿಕೆಟ್ ಬಿದ್ದಾಗ ಗಾಬರಿಯಾಗದೆ ರಶೀದ್ ಖಾನ್ ಓವರ್ಗಳನ್ನು ಬುದ್ಧಿವಂತಿಕೆಯಿಂದ ಡಿಫೆಂಡ್ ಮಾಡಿ ಉಳಿದ ಬೌಲರ್ಗಳನ್ನು ಟಾರ್ಗೆಟ್ ಮಾಡಿದ್ದು. ರಸಿಕ್ ಸಲಾಂದಾರ್ ಅವರ ಮ್ಯಾಜಿಕಲ್ ಸ್ಪೆಲ್ 4 ಓವರ್ ಬೌಲಿಂಗ್ ಮಾಡಿ ಕೇವಲ 27 ರನ್ ಕೊಟ್ಟು 3 ಪ್ರಮುಖ ವಿಕೆಟ್ ಕಿತ್ತಿದ್ದು. ಮಿಡಲ್ ಓವರ್ಸ್ ಮತ್ತು ಡೆತ್ ಓವರ್ಸ್ ಎರಡರಲ್ಲೂ ಇವರು ಎಕ್ಸಲೆಂಟ್ ಆಗಿ ಏರ್ಕರ್ ಹಾಗೂ ಸ್ಲೋವರ್ ಬೌಲರ್ಗಳನ್ನು ಯೂಸ್ ಮಾಡಿದ್ದು. ವೆಂಕಟೇಶ್ ಅಯ್ಯರ್ ಪವರ್ಫುಲ್ ಕ್ಯಾಮಿಯೋ, ಕಳೆದ ಕೆಲವು ಮ್ಯಾಚ್ಗಳಲ್ಲಿ ಅವರ ಭರ್ಜರಿ ಸ್ಟ್ರೈಕ್ ರೇಟ್. ಇನ್ನು GTಯ ಬ್ಯಾಟಿಂಗ್ ಪವರ್ ಹೌಸ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಇಬ್ರು ಭೀಕರ ಫಾರ್ಮ್ನಲ್ಲಿದ್ದ ಪ್ಲೇಯರ್ಸ್ ಅನ್ನ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಜೋಡಿ ಮೊದಲ 4 ಓವರ್ಗಳಲ್ಲೇ ಪೆವಿಲಿಯನ್ಗೆ ಕಳಿಸಿದ್ದು. ಇವೆಲ್ಲ ನಿನ್ನೆಯ ಗೆಲುವಿಗೆ ಪ್ರಮುಖ ಕಾಂಟ್ರಿಬ್ಯೂಷನ್ ಕೊಟ್ಟವು. ಅಂದರೆ ಒಟ್ಟಾರೆಯಾಗಿ ಒಂದು ಚಾಂಪಿಯನ್ ತಂಡ ಹೇಗಾಡಬೇಕೋ ಅದೇ ರೀತಿ RCB ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಅದೇ ಕಾರಣಕ್ಕೆ ಮತ್ತೆ ಚಾಂಪಿಯನ್ ಆದರು. ಈ ಬ್ಯಾಕ್ ಟು ಬ್ಯಾಕ್ ಗೆಲುವಿನ ಇಂಪ್ಯಾಕ್ಟ್ ಇಡೀ IPL ಹಿಸ್ಟ್ರಿಯಲ್ಲೇ RCBಯ ಇಮೇಜ್ ಅನ್ನ
ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದೆ. ಒಂದು ಕಾಲದಲ್ಲಿ ಬೌಲಿಂಗ್ ಅಂದ್ರೇನೆ RCBಗೆ -ಪಾಯಿಂಟ್ ಅಂತ ಎಲ್ಲರೂ ಆಡ್ಕೊಳ್ತಿದ್ರು, ಚೋಕರ್ಸ್ ಅಂತ ಟ್ರೋಲ್ ಮಾಡ್ತಿದ್ರು. ಆದರೆ ಈ ಸೀಸನ್ನಲ್ಲಿ RCB ಬೌಲರ್ಗಳು ತೋರಿಸಿರುವ ಕನ್ಸಿಸ್ಟೆನ್ಸಿ ಮತ್ತು ಬ್ಯಾಟರ್ಸ್ ಕೊಟ್ಟಿರುವ ಸಾಲಿಡ್ ಸಪೋರ್ಟ್ ಇತಿಹಾಸ ಬದಲಿಸಿದೆ. RCB ಈಗ CSK ಮತ್ತು ಮುಂಬೈ ಇಂಡಿಯನ್ಸ್ ಸಾಲಿಗೆ ಬಂದು ನಿಂತಿದೆ. ಸತತ 2 ಬಾರಿ ಟ್ರೋಫಿ ಗೆದ್ದ ಅಪರೂಪದ ಫ್ರಾಂಚೈಸಿ ಅನ್ನುವ ಹೆಗ್ಗಳಿಕೆಗೆ RCB ಪಾತ್ರವಾಗಿದೆ. ಆ ಕಡೆ RCB ವುಮೆನ್ಸ್ ಟೀಮ್ ಕೂಡ ಈ ವರ್ಷ ಕಪ್ ಗೆದ್ರು. ಇದು RCBಯ ಹೊಸ ಕ್ರಿಕೆಟಿಂಗ್ ಕಲ್ಚರ್ ಅನ್ನ ತೋರಿಸುತ್ತೆ. ಜೊತೆಗೆ ಮುಖ್ಯವಾಗಿ ನಿನ್ನೆಯ ಗೆಲುವು ರಜತ್ ಪಾಟಿದಾರ್ ಅವರ ಕೂಲ್ ಕ್ಯಾಪ್ಟನ್ಸಿಯ ಸಕ್ಸಸ್ ಅನ್ನ ಕೂಡ ತೋರಿಸುತ್ತೆ. ಒಟ್ಟಾರೆಯಾಗಿ 2026ರ IPL ಹಬ್ಬಕ್ಕೆ RCB ರಾಜಗಾಂಭೀರ್ಯದ ಮುಕ್ತಾಯ ಹಾಡಿದೆ. ವಿರಾಟ್ ಕೊಹ್ಲಿ ಯಾಕೆ ಕಿಂಗ್ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಗುಜರಾತ್ ಟೈಟನ್ಸ್ ತವರ್ನ ಮೈದಾನದಲ್ಲಿ ಎಷ್ಟೇ ಫೈಟ್ ಬ್ಯಾಕ್ ಮಾಡಿದ್ರು RCBಯ ಅಪ್ರತಿಮ ಫಾರ್ಮ್ ಮತ್ತು ಚಾಂಪಿಯನ್ ಮೈಂಡ್ಸೆಟ್ ಮುಂದೆ ಅವರ ಆಟ ನಡಿಲಿಲ್ಲ. RCB ಫ್ಯಾನ್ಸ್ ಇಡೀ ರಾತ್ರಿ ರಸ್ತೆಗೆ ಇಳಿದು ಹಬ್ಬ ಮಾಡಿದ್ದು ಆಯ್ತು. ಈ ಸಲನೂ ಕಪ್ ನಮ್ದು ಅಂತ ರಜತ್ ಪಾಟಿದಾರ್ ಕೂಡ ಹೇಳ್ಬಿಟ್ರು. ಇನ್ನು ನೆಕ್ಸ್ಟ್ ಟಾರ್ಗೆಟ್ ಹ್ಯಾಟ್ರಿಕ್ ಕಪ್ ಗೆಲ್ಲೋದು. ಇದನ್ನ ದುರಾಸೆ ಅಂದ್ಕೊಂಡ್ರು ಪರವಾಗಿಲ್ಲ, RCB ಗೆಲ್ತಾನೆ ಇರಬೇಕು, ಫ್ಯಾನ್ಸ್ ಹಬ್ಬ ಮಾಡ್ತಾನೆ ಇರಬೇಕು. ಸೊ ಫೈನಲ್ ಆಗಿ ಈ ಸಲನೂ ಕಪ್ ನಮ್ದೇ. ಈ ಗೆಲುವಿನ ಸಂಭ್ರಮದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.